ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲ ಸೇರಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಬೆಳಿಗ್ಗೆ ಬೇಗನೆ ಎದ್ದು ಟಿಫನ್ ಮಾಡಿ ರೆಡಿಯಾಗಿ ಎಲ್ಲರೂ ಹೊರಟಿದ್ದು ವರದಹಳ್ಳಿಗೆ. ಒನ್ ಡೇ ಟ್ರಿಪ್ಪು ಹತ್ರನೂ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅದರಿಂದ ನಾವು ವರದಹಳ್ಳಿನ ಚೂಸ್ ಮಾಡಿಕೊಂಡು ವರದಹಳ್ಳಿಗೆ ಹೋಗೋಣ ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಕಾರ್ ಇತ್ತು, 4 ಕಾರ್ ಇತ್ತು. ಕಾರಲ್ಲಿ ಹೋಗೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ಏನಾಗುತ್ತೆ, ಹಿಂದೆ ಒಂದು ಕಾರು ಮುಂದೆ ಒಂದು ಕಾರು ಅಂದ್ಬಿಟ್ಟು ಸಪ್ರೇಟಾಗಿ ಹೋಗ್ತಾ ಇರ್ತೀವಿ. ಎಲ್ಲರೂ ಸೇರಿ ಕೂಡಿ ಹೋಗಬೇಕು ಅಂತ ಒಂದು ಎಂಜಾಯ್ ಸಿಗುತ್ತೆ ಎಲ್ಲರೂ ಸೇರಿ ಹೋಗೋದ್ರಿಂದ ಅಂತ ಹೇಳಿ ಮಿನಿ ಬಸ್ನ ಮಾಡಿದ್ವಿ. ಎಲ್ಲರೂ ಸೇರಿ ಬಸ್ಸಲ್ಲಿ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಿನಿ ಬಸ್ಸಲ್ಲಿ ಹೊರಟ್ವಿ. ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಸಿದ್ದಾಪುರದಿಂದ ವರದಹಳ್ಳಿಗೆ. ನಾವು ವರದಹಳ್ಳಿಯಲ್ಲಿರುವ ಶ್ರೀಧರ ಸ್ವಾಮಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಆಶ್ರಮ ಅಷ್ಟೊಂದು ಜನಕ್ಕೆ ಪರಿಚಯ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಆ ಕಡೆ ಊರಲ್ಲಿ ಇರೋರಿಗೆ ಅಷ್ಟು ತುಂಬ ಗೊತ್ತಿರುತ್ತೆ, ಬೇರೆ ಕಡೆ ಅಷ್ಟೊಂದು ಪರಿಚಯ ಆಗಿಲ್ಲ ಈ ಒಂದು ಪ್ಲೇಸು. ನೀವೇನಾದರೂ ಜೋಗ ಅಥವಾ ಸಿಗಂದೂರು ಈ ಕಡೆ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಅದು ನಿಯರ್ ಬೈ ಆಗುತ್ತೆ ನಿಮಗೆ. ಈ ಆಶ್ರಮ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ. ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಟ್ರಿಪ್ ಆಗಿರ್ಬೋದು, ಎಲ್ಲಾದರೂ ಒಂದು ಕಡೆ ಜರ್ನಿ ಮಾಡ್ತಾಯಿದ್ರೆ ನಾವು ಒಂದು ಗೇಮ್ನ ಆಡಿರ್ತೀವಿ, ಅದು ಅಂತ್ಯಾಕ್ಷರಿ. ಸೊ ನಾವು ಕೂಡ ಅದೇ ಗೇಮ್ನ ಆಡ್ಕೊತಾ ನಾವು ವರದಹಳ್ಳಿನ ರೀಚ್ ಆದ್ವಿ. ಹೋಗಿದ್ದು ನಮಗೆ ನಿಜವಾಗ್ಲೂ ಫೀಲ್ ಆಗಿಲ್ಲ, ಅಷ್ಟು ಬೇಗ ರೀಚ್ ಆದ್ವಿ. ಬಿಕಾಸ್ ಆಫ್ ನಾವು ಅಂತ್ಯಾಕ್ಷರಿ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ತುಂಬ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ನಮ್ಮ ಈ ಸುಂದರವಾದ ಫ್ಯಾಮಿಲಿ ಎಷ್ಟೊಂದು ಗಾನ ಕೋಗಿಲೆಗಳಿದ್ದಾವೆ, ನೀವೇ ನೋಡಿ ಅವ್ರ ಬಾಯಲ್ಲೇ ಆ ಹಾಡುಗಳನ್ನ ಕೇಳಿ. ಹಾಡು ಹೇಳ್ತಾ ನಮಗೆ ವರದಹಳ್ಳಿ ರೀಚ್ ಆಗಿದ್ದೇ ಗೊತ್ತಾಗಿಲ್ಲ. ನಾವು ವರದಹಳ್ಳಿನ ರೀಚ್ ಆದ್ವಿ. ನಾವು ಬರೋಷ್ಟರಲ್ಲಿ ಟೆಂಪಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು, ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕಾಗಿ ಊಟ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡು, ಆ್ಯಕ್ಚುಲಿ ನಾವು ಊಟಕ್ಕೆ ಹೋಗಿಲ್ಲ ಅಂದರೆ ಅದು ಕೂಡ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿರೋರೇ ಹೇಳಿದ್ದು ಫಸ್ಟು ನೀವು ಊಟ ಮಾಡಿ ಬನ್ನಿ, ಆಮೇಲೆ ದರ್ಶನಕ್ಕೆ ಹೋಗ್ಬೋದು, 4:15 ಹಾಗೆ ಮತ್ತೆ ಡೋರ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದರಿಂದ ಊಟ ಮುಗಿಸ್ಕೊಂಬರೋಣ ಫಸ್ಟು, ಆಮೇಲೆ ದರ್ಶನಕ್ಕೆ ಹೋದರೆ ಆಯಿತು ಅಂತ ಹೇಳಿ ಎಲ್ಲರೂ ಸೇರಿ ಊಟಕ್ಕೆ ಹೋದ್ವಿ. ಊಟದ ಹಾಲು ಕೂಡ ಅಷ್ಟೊಂದು ತುಂಬ ದೊಡ್ಡದಾಗಿದೆ. ತುಂಬ ಜನ ಇಲ್ಲಿ ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ, ಅನ್ನ ಪ್ರಸಾದ ಇರುತ್ತೆ. ಪ್ರತಿದಿನ ಇಷ್ಟೊಂದು ಜನ ಇಲ್ಲಿ ಊಟ ಮಾಡ್ತಾರೆ. ನಾವು ಕೂಡ ಊಟ ಮಾಡಿಕೊಂಡು ಆಚೆ ಬಂದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ಪ್ರಸಾದ ಬೇರೆ ಮಾತೇ ಇಲ್ಲ ಹೇಳೋದು, ಅಷ್ಟು ಚೆನ್ನಾಗಿತ್ತು ಪ್ರಸಾದ ಮಾತ್ರ. ಹಾಗೆ ಇಲ್ಲಿ ಶ್ರೀಧರ ತೀರ್ಥ ಅಂತ ತೀರ್ಥ ಬೀಳುತ್ತೆ. ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ, ಇದರ ಹಿಂದಿನ ಕತೆ ಏನು ಅಂತ. ಬಟ್ ಈ ನೀರಲ್ಲಿ ಸ್ನಾನ ಮಾಡಿರೋದ್ರಿಂದ ಯಾವುದೇ ಚರ್ಮ ರೋಗಗಳಿದ್ರೂ ಅದು ನಿವಾರಣೆ ಆಗುತ್ತೆ. ಅಥವಾ ಮಕ್ಕಳಲ್ಲಿ ಹಠ ಏನಾದರೂ ಇದ್ದರೆ, ಮಕ್ಕಳು ಹಠ ಮಾಡ್ತಾಯಿದ್ರೆ ಇಲ್ಲಿ ಬಂದು ಸ್ನಾನ ಮಾಡಿಸಿ ಹೋಗೋದ್ರಿಂದ ಅವ್ರ ಹಠ ಕೂಡ ಕಡಿಮೆ ಆಗುತ್ತೆ. ಅಥವಾ ಮಾನಸಿಕವಾಗಿ ಯಾವುದೇ ಒಂದು ರೋಗಕ್ಕೆ ವ್ಯಕ್ತಿ ತುತ್ತಾಗಿದ್ದರೆ ಈ ನೀರಲ್ಲಿ ಸ್ನಾನ ಮಾಡಿ ಹೋಗೋದ್ರಿಂದ ಅವರ ರೋಗಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ಇದಿದೆ. ತುಂಬ ಜನ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಈ ಶ್ರೀಧರ ತೀರ್ಥದ್ದು ಇನ್ನೊಂದು ಪ್ರಾಮುಖ್ಯತೆ, ಮಹತ್ವ ಏನು ಅಂತ ಅಂದರೆ, ಬೇಸಿಗೆಯಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಚೂರು ನೀರು ಕಮ್ಮಿ ಆಗದೇನೆ ಬೀಳ್ತಾನೆ ಇರುತ್ತಂತೆ. ನನಗೆ ಅದೊಂದು ವಿಷಯ ಕೇಳಿ ತುಂಬಾ ಶಾಕ್ ಅನಿಸ್ತು. ಈ ಕಡೆ ನಮ್ಮೂರ ಕಡೆ ಬೇಸಿಗೆ ಎಲ್ಲ ಬಂದಾಗ ನೀರೆಲ್ಲ ಖಾಲಿ ಆಗುತ್ತೆ, ಬಾವಿಯಲ್ಲೆಲ್ಲ ಇರೋದೂ ಇಲ್ಲ. ಸೊ ಅದರಿಂದ ನಾನು ಅವ್ರನ್ನ ಕೇಳಿದೆ, ಈ ಬೇಸಿಗೆಯಲ್ಲಿ ಹೇಗೆ ಇದೇ ಥರ ನೀರು ಬರ್ತಾ ಇರುತ್ತಾ ಅಂತ. ಹೌದು, ಇವಾಗ ಹೆಂಗೆ ಬೀಳ್ತಾ ಇದೆಯೋ ನೀರು, ಅದೇ ರೀತಿ ಬೇಸಿಗೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳಿದ್ರು.
ನೆಕ್ಸ್ಟು ಇಲ್ಲಿ ಈ ಥರ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ಕೊಂಡ್ಬಂದಮೇಲೆ ಇಲ್ಲಿ ನಮಗೆ ದೇವಸ್ಥಾನ ಸಿಗುತ್ತೆ. ತುಂಬಾ ಸ್ಟೆಪ್ಸ್ಗಳಿದ್ದಾವೆ. ಅದರಲ್ಲಿ ನನ್ನ ಮಗಳು ಒಂದು 10ರಿಂದ 15 ಸ್ಟೆಪ್ಸ್ ಹತ್ತಿ ಅವಳೇ ಬಂದು ತುಂಬ ಖುಷಿಯಾಗಿದ್ದು ಅವಳು ನನಗೆ ಅದೇನೆ. ಆಮೇಲೆ ಅವಳಿಗೆ ಇತ್ತೀಚೆಗಂತೂ ಯಾರೂ ಎತ್ಕೊಂಡು ಓಡಾಡೋಂಗೆ ಇಲ್ಲ. ಅವಳನ್ನು ಇಳಿಸ್ಬೇಕು, ಅವಳೇ ನಡಿಬೇಕು ಅಂತ ತುಂಬ ಹಠ ಮಾಡ್ತಾಳೆ. ಈ ದೇವಸ್ಥಾನದ ಸುತ್ತಲೂ ತುಂಬ ದೊಡ್ಡ ಆವರಣ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನ್ ಕೂಡ ಇದೆ. ಅಲ್ಲಿ ಫುಲ್ಲು ಇವಳು ಆಟ ಆಡ್ತಾನೇ ಇದ್ಲು. ದೇವಸ್ಥಾನಕ್ಕೆ ಹೋಗುವಂತಹ ಕೆಳಗಡೆ ಇರುವಂತಹ ಗೇಟು ಓಪನ್ ಆಗಿತ್ತು, ಬಟ್ ದೇವ್ರ ಬಾಗಿಲು ಇನ್ನೂ ತೆಗೆದಿರಲಿಲ್ಲ. ಸೊ ಎಲ್ಲರೂ ಕೂತ್ಕೊಂಡು ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ದೇವ್ರ ಗುಡಿ ಬಾಗಿಲು ತೆಗೆದಾದ್ಮೇಲೆ ದೇವ್ರ ದರ್ಶನ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು ಹಾಫ್ ಆನ್ ಅವರ್ ಏನೋ ವೆಯ್ಟ್ ಮಾಡಿದ್ವಿ. ಅಲ್ಲಿ ಆಚೆಗಡೆ ಎಲ್ಲ ಸುತ್ತಾಡಿಕೊಂಡು ಅಲ್ಲಿ ಸುತ್ತಮುತ್ತ ಇನ್ನೊಂದು ಸ್ವಲ್ಪ ಪ್ಲೇಸ್ನೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು, ಬಟ್ ಆದ್ರೂ ಅವರು ಏನೋ ಓಪನ್ ಮಾಡಿರಲಿಲ್ಲ. ನಾವು ಹಾಗೆ ಆಚೆಗಡೆಯಿಂದನೇ ಫೋಟೋಸ್ ಎಲ್ಲ ತೊಗೊಂಡೆ. ಇದು ಸ್ವಾಮೀಜಿಯವರು ಯೂಸ್ ಮಾಡ್ತಿರುವಂತಹ ಚೇರು, ಹಾಗೆಯೇ ಅವ್ರು ಏನೇನು ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಅಲ್ಲಿ ಇಟ್ಟಿದ್ರು ಒಂದು ರೂಮಲ್ಲಿ. ಹಾಗೆ ಅವ್ರ ಕತೆಗಳು ಏನೇನಂತ ಇಲ್ಲಿ ಔಟ್ಸೈಡಲ್ಲೆಲ್ಲ ಡಿಸ್ಪ್ಲೇ ಮಾಡಿದರು, ಫೋಟೋ ರೀತಿಯಾಗಿ ಹಾಕಿದ್ರು ಕತೆಗಳನ್ನೆಲ್ಲ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಷ್ಟೂ ಓದೋಕ್ಕಾಗಿಲ್ಲ, ಸ್ವಲ್ಪ ಮಾತ್ರ ಓದಿ ಅಲ್ಲಿ ನಿಂತ್ಕೊಂಡು ಓದಿರೋದು ಅಷ್ಟೇ. ಆ್ಯಕ್ಚುಲಿ ತುಂಬಾ ದೊಡ್ಡದಾಗಿದೆ ಕತೆಗಳೆಲ್ಲ ಕೇಳಿದ್ರೆ. ಎಲ್ಲರೂ ತುಂಬ ಅಲ್ಲಿ ಬಂದಿರೋ ಜನರೆಲ್ಲ ಓದ್ತಾನೆ ಇದ್ದರು. ತುಂಬಾ ಇತಿಹಾಸ ಇದೆ. ಶ್ರೀಧರ್ ಸ್ವಾಮೀಜಿಗಳು ಯಾರು, ಅವರು ಎಲ್ಲಿಂದ ಬಂದರು, ಮತ್ತು ಆ ಪ್ಲೇಸ್ನ ಇತಿಹಾಸ ಎಲ್ಲ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಇದು ಏಕಾಂತ ಗುಹೆ ಅಂತ ಹೇಳಿ ಅಲ್ಲಿ ಕುತ್ಕೊಂಡು ಜ್ಞಾನ ಕೂಡ ಮಾಡ್ತಾರೆ. ಕ್ಲಿಯರಾಗಿ ಕಾಣಿಸಿಲ್ಲ ನನಗೆ, ಯಾರೋ ಜ್ಞಾನ ಮಾಡೋಕ್ಕೆ ಕುತ್ಕೊಂಡಿದ್ರು ಆ ಕಡೆಯಿಂದ, ಕಾಣಿಸಿಲ್ಲ ನನಗಷ್ಟೊಂದು. ಆಮೇಲೆ ಫುಲ್ಲು ಸುತ್ತಲೂ ಕೂಡ ಗ್ರೀನರಿ ಇದೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ನಮಗೆ ದರ್ಶನ ಸಿಗಲಿಲ್ಲ, ಜೋರಾಗಿ ಮಳೆ ಬಂದುಬಿಡ್ತು. ಸೊ ನಾವು ಮಳೆ ಸ್ಟಾಪ್ ಆಗೋವರೆಗೂ ವೆಯ್ಟ್ ಮಾಡಿ ನಾವು ಅಲ್ಲಿಂದ ನೆಕ್ಸ್ಟು ಇಕ್ಕೇರಿಗೆ ಬಂದ್ವಿ. ಇದು ಅಘೋರೇಶ್ವರ ಟೆಂಪಲ್ಲು, ಇಕ್ಕೇರಿಯಲ್ಲಿರೋದು. ಇವಾಗ ನಾವು ಇಕ್ಕೇರಿಯಲ್ಲಿರುವ ಅಘೋರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ. ಇದ್ರ ವಿಡಿಯೋ ಕ್ಲಿಪ್ಸಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ವೆದರ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ. ವೈಬ್ಸು ಎಷ್ಟು ಸುಂದರವಾಗಿರುವಂಥ ವೆದರಲ್ಲಿ ಈ ದೇವಸ್ಥಾನ ಇದೆ. ಇದರಲ್ಲಿ ಒಂದೊಂದು ಕೆತ್ತನೆ ಕೂಡ ತುಂಬಾ ವಿಶೇಷ ಹಾಗೂ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಂದಿ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ನಂದಿ ಇದೆ. ಹಾಗೆ ಇಲ್ಲಿ ಎಂಟ್ರೆನ್ಸಿಂದ ಟೆಂಪಲ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ದೇವ್ರ ಗುಡಿ ಇದೆ. ಅಲ್ಲಿ ಅಲೋ ಇಲ್ಲ, ಫೋಟೋ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಸೊ ಅದರಿಂದ ಆಚೆಗಡೆ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನದ ಸುತ್ತಲೂ ಕೂಡ ತುಂಬಾ ಗ್ರೀನರಿ ಆಗಿದೆ. ಹಾಗೆ ದೇವಸ್ಥಾನದ ಎದುರುಗಡೆ ಕೂಡ ನಮಗೆ ಈ ಒಂದು ದೊಡ್ಡ ನಂದಿ ವಿಗ್ರಹ ಕಾಣುತ್ತೆ. ಇದು ಸರಿಸುಮಾರು 300 ವರ್ಷಗಳ ಇತಿಹಾಸ ಇದೆ ಈ ನಂದಿ ವಿಗ್ರಹಕ್ಕೆ. ಸುಲ್ತಾನರ ಕಾಲದಲ್ಲಿ ಒಂದು ರಣದುಲ್ಲಾ ಅವರ ದಾಳಿ ಆಗುತ್ತೆ ಅವ್ರ ಮೇಲೆ. ಆ ಟೈಮಲ್ಲಿ ಇಲ್ಲಿ ಯುದ್ಧ ಥರ ನಡೆಯುತ್ತೆ. ಆವಾಗ ಅವರು ಈ ದೇವಸ್ಥಾನನ ಅರ್ಧಕ್ಕರ್ಧ ನೆಲಸಮ ಮಾಡ್ತಾರೆ. ಆ ಟೈಮಲ್ಲಿ ಈ ನಂದಿಯ ಹಿಂದೆ ಇರುವ ಬಾಲಕ್ಕೂ ಕೂಡ ಅವರು ಪೆಟ್ಟು ಮಾಡಿದಾಗ ಅದು ಕೂಡ ಕಟ್ಟಾಗಿದೆ. ಇಲ್ಲಿ ನೆಕ್ಸ್ಟ್ ಹಿಂದೆಗಡೆ ನಂದಿಯ ಬಾಲ ಕೂಡ ಇಲ್ಲ, ಅಲ್ಲಿ ಕಟ್ಟಾಗಿದೆ ಅಷ್ಟು ಪ್ಲೇಸಲ್ಲಿ. ತುಂಬಾ ಇತಿಹಾಸ ಇದೆ ಈ ನಂದಿಗೂ ಕೂಡ, ಹಾಗೆ ಈ ದೇವಸ್ಥಾನಕ್ಕೂ ಕೂಡ. ಈ ನಂದಿ ಮೇಲೆ ಕೆತ್ತಿರೋ ಒಂದೊಂದು ಡಿಸೈನ್ ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿದೆ. ನಿಜವಾದ ಅದ್ರ ಮೇಲೆ ಸರಪಳಿ ಅಥವಾ ಡಿಸೈನ್ಸ್ನ ಹಾಕಿದ್ದಾರೆ ಅಂತಲೇ ಅನಿಸ್ಬೋದು. ಅಷ್ಟೊಂದು ಕ್ಲಿಯರಾಗಿ ಡಿಸೈನ್ಸ್ ಇದೆ ನಂದಿ ಮೇಲೆ. ನಂದಿಯ ಎಕ್ಸಾಕ್ಟ್ ಎದುರುಗಳನ್ನೇ ಕಾಣಿಸ್ತಾ ಇರೋದು ನಮಗೆ ಅಘೋರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಮೊದಲು ಲಿಂಗ ಇರಲಿಲ್ಲ, 32 ಕೈಗಳುಳ್ಳ ಒಂದು ವಿಗ್ರಹ ಇತ್ತು. ಇದು ಸುಲ್ತಾನರ ಕಾಲದಲ್ಲಿ ಒಂದು ದಾಳಿ ಆಗುತ್ತೆ, ರಣದುಲ್ಲಾ ಅವರ ಮೇಲೆ ದಾಳಿ ಆಗುತ್ತೆ. ಆ ಕಾಲದಲ್ಲಿ ಇದನ್ನು ಅಲ್ಲಿ ಇರುವಂತಹ 32 ಕೈಗಳುಳ್ಳ ವಿಗ್ರಹನ ಅವರು ಹೊಡೆದು ಚೂರು ಮಾಡ್ತಾರೆ. ಆ ಭಿನ್ನವಾಗಿರೋ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಆ ವಿಗ್ರಹವನ್ನು ಆಚೆ ಇಟ್ಟು ಇಲ್ಲಿ ಶಿವಲಿಂಗವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಆರ್ಕಿಟೆಕ್ಚರ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಹಾಗೆ ಕದ್ದು ಮುಚ್ಚಿ ಮಾಡ್ಕೊಂಡು ವೀಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇದೊಂದು ಗಂಧದ ಕಲ್ಲು, ತುಂಬಾ ದೊಡ್ಡದಾಗಿರುವಂತಹ ಒಂದು ಗಂಧದ ಕಲ್ಲು ನಮಗೆ ಅಲ್ಲಿ ಕಾಣಿಸ್ತು. ಆಗಿನ ಕಾಲದಲ್ಲಿ ದೇವರಿಗೆ ಆಗಿಬಿಡ್ಬೋದು, ಮನೆಯಲ್ಲೂ ಕೂಡ ಇಷ್ಟಿಷ್ಟು ದೊಡ್ಡ ಕಲ್ಲುಗಳನ್ನ ಇಟ್ಕೊಂಡಿರ್ತಾಯಿದ್ರು. ಇದು ದೇವ್ರ ಗುಡಿಯ ಎದುರುಗಡೆನೇ ಒಂದು ಮಂಟಪ ಥರ ಇದೆ. ಅಲ್ಲಿ ಆವಾಗಿನ ಕಾಲದಲ್ಲಿ ರಾಜರ ಎದುರುಗಡೆ ಡ್ಯಾನ್ಸ್ ಮಾಡ್ತಾಯಿದ್ರಂತೆ. ಹಾಗೆ ಇಲ್ಲಿ ಕೆಳಗಡೆ ನೆಲದಲ್ಲೂ ಕೂಡ ಕೆತ್ತನೆಯನ್ನು ಮಾಡಿದ್ದಾರೆ.
ಹಾಗೆ ಫೋಟೋ ಶೂಟ್ಸ್ಗೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಎಷ್ಟೊಂದು ಜನ ಎಲ್ಲೆಲ್ಲೋ ಹೋಗ್ತಾರೆ, ದೂರದ ದೂರದ ಊರಿಗೆಲ್ಲ ಹೋಗ್ತಾರೆ. ಆ್ಯಕ್ಚುಲಿ ಈ ಒಂದು ಪ್ಲೇಸ್ ಕೂಡ ನಾನು ಅಡ್ವೈಸ್ ಮಾಡ್ತೀನಿ ಫೋಟೋ ಶೂಟ್ಗೆ. ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಫೋಟೋಸ್ ಇಲ್ಲಿ ಬರುತ್ತೆ. ನಾವು ಕೂಡ ಫೋಟೋಸ್ನ ತೊಗೊಂಡಿದ್ವಲ್ಲ, ಸೊ ಅದರಿಂದ ಹೇಳಿದೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಕೂಡ. ನೀವು ಒಂದ್ಸತಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ತುಂಬಾ ನೆಮ್ಮದಿ ಹಾಗೆ ತುಂಬಾ ಶಾಂತವಾಗಿರುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಹಾಗೆ ನಾವು ಮನೆಗೆ ಬಂದು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಒಂದು 6:30 7 o'clock ಹಾಗೆ ನಾವು ನಮ್ಮ ಊರಿಗೆ ಹೊರಟ್ವಿ. ಸೊ ಸಿದ್ದಾಪುರ್ ಟು ಬ್ಯಾಂಗ್ಳೂರ್ ರಿಟರ್ನ್ಸ್ ಬರ್ತಾ ಇದ್ದೀವಿ. ಬಾಯ್ ಬಾಯ್ ಸಿದ್ದಾಪುರ್ ಅಂತ ಹೇಳ್ತಾ ನಮ್ಮ ಬ್ಯಾಂಗ್ಳೂರ್ ಜರ್ನಿಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳಿಗೆ ಎಷ್ಟು ಡಿಮ್ಯಾಂಡ್ ಅಂತ ಹೇಳಿದ್ರೆ, ನಾವು ಈ ಕಾರಲ್ಲಿ ಕೂತ್ಕೊಂಡಿದ್ವಿ, ಆ ಕಾರಲ್ಲಿ ಇನ್ನೊಂದು ಫ್ಯಾಮಿಲಿ ಕೂತಿತ್ತು, ಅಂದರೆ ನನ್ನ ನಾದಿನಿಯವರ ಇನ್ನೊಂದು ಫ್ಯಾಮಿಲಿ. ಸೊ ಅವರು ಅಲ್ಲಿಂದ ಈ ಕಡೆ ನನ್ನ ಮಗಳನ್ನ ಕೇಳ್ತಾಯಿದ್ರು, ಕೊಡು ನಿನ್ನ ಮಗಳನ್ನ ಅಂತ. ತುಂಬಾ ಡಿಮ್ಯಾಂಡ್ ಇದೆ ಅವಳಿಗೆ, ಅವಳು ಮಲಗಿದ್ಲು. ಸೊ ಎದ್ದ ತಕ್ಷಣ ಆಮೇಲೆ ಆ ಕಡೆ ಕಳಿಸ್ತೀನಿ ಅಂತ ಹೇಳಿದೆ. ಎಷ್ಟು ಬೇಗ 4 ದಿನ ಮುಗಿದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಬೇಗನೆ ಮುಗಿದೋಯ್ತು ಈ 4 ದಿನ ಕೂಡ. ಎಂಗೇಜ್ಮೆಂಟು, ಮದುವೆ, ಹಾಗೆ ಒಂದು 2 ದಿನ ಸಿದ್ದಾಪುರದಲ್ಲಿ ಟ್ರಿಪ್ಪು. ಇದಿಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಆನ್ ದ ವೇ ನನಗೆ ಈ ಸಾಯಿಬಾಬಾ ದೇವಸ್ಥಾನ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ರೋಡ್ ಸೈಡಲ್ಲೇ ಇದೆ. ಹೋಗೋಕ್ಕಾಗಿಲ್ಲ. ಇದಿಷ್ಟ ಆಗಿತ್ತು ನಮ್ಮ ಸಿದ್ದಾಪುರನ ಟ್ರಿಪ್ ವ್ಲಾಗು. ಥ್ಯಾಂಕ್ ಯು ಸೋ ಮಚ್.